ಅರ್ಹತೆ ಮತ್ತು ಪ್ರವೇಶಾತಿ ಪರೀಕ್ಷೆ ನಡೆಸುವ ವಿಚಾರದಲ್ಲಿ ಏನು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿ 72 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಪರೀಕ್ಷೆಯನ್ನು ಬರೆದಿದ್ರೋ ಅವರು ಬದುಕಿನೊಟ್ಟಿಗೆ ಚೆಲ್ಲಾಟ ಆಡುವಂಥ, ಅವರ ಭವಿಷ್ಯವನ್ನು ಕಿತ್ಕೊಳ್ಳುವಂಥ ಹುನ್ನಾರ ಸರ್ಕಾರಗಳಿಂದ ನಡೀತಾ ಇರೋದ್ರಿಂದ ಇಂತಹ ಹಗರಣಗಳು, ಮಾಫಿಯಾಗಳು ಎಗ್ಗಿಲ್ಲದೆ ಏನು ಕಳೆದ 9 ವರ್ಷಗಳಲ್ಲಿ 4 ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ. ಒಬ್ಬರಿಗೂ ಪನಿಷ್ಮೆಂಟ್ ಆಗಿಲ್ಲ, ಒಬ್ಬರಿಗೂ ಶಿಕ್ಷೆ ಆಗಿಲ್ಲ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ದಲಿತ ಸಂಘರ್ಷ ಸಮಿತಿ ನೀಟ್ ಪರೀಕ್ಷಾ ಕ್ರಮ ಏನಿದೆಯೋ ಅದು ರದ್ದಾಗಬೇಕು, ಅದನ್ನು ವಹಿಸ್ಕೊಂಡಿರ್ತಕ್ಕಂಥ ಸಂಸ್ಥೆ ಕೂಡ ವಿಫಲ ಆಗಿರೋದ್ರಿಂದ, ಸುಸಜ್ಜಿತವಾಗಿ ಪರೀಕ್ಷೆ ನಡೆಸೋದಕ್ಕೆ ಯೋಗ್ಯತೆ ಇಲ್ಲದಿರೋದ್ರಿಂದ ಆ ಸಂಸ್ಥೆನ ರದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ, ಸಾಂಕೇತಿಕ ಪ್ರತಿಭಟನೆಯನ್ನು. ಆ ಪ್ರತಿಭಟನೆಯ ಸಾರಾಂಶವನ್ನು ನಮ್ಮೆಲ್ಲರ ಸಮಕ್ಷಮದಲ್ಲಿ ಓದಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಘನತೆವೆತ್ತ ರಾಜ್ಯಪಾಲರಿಗೆ ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸೋಣ. ಅವರಿಗೆ ಘನತೆವೆತ್ತ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಭವನ, ಭಾರತ ಸರ್ಕಾರ, ನವದೆಹಲಿ ಮುಖಾಂತರ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. ಮಾನ್ಯರೇ, ಭಾರತದ ಶಿಕ್ಷಣ ವ್ಯವಸ್ಥೆಯು ಇಂದು ತನ್ನ ಇತಿಹಾಸದಲ್ಲೇ ಅತ್ಯಂತ ಕರಾಳ ಘಟ್ಟವನ್ನು ತಲುಪಿದ್ದು, ಮೇ 3ರಂದು ನಡೆದ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ UG 2026ರ ಪ್ರಶ್ನೆ ಪತ್ರಿಕೆಯ ಸೋರಿಕೆಯು ಕೇವಲ ಕೇಂದ್ರ ಸರ್ಕಾರದ ವೈಫಲ್ಯವಾಗಿರದೆ ಅದು ದೊಡ್ಡ ಮಟ್ಟದ ಹಗರಣವಾಗಿದೆ. ಈ ಪರೀಕ್ಷಾ ಅಕ್ರಮಗಳಿಂದ ಭಾರತದ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜಾಗುತ್ತಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಈ ದೇಶದ ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಎಸಗಿದ ವ್ಯವಸ್ಥಿತ ದೌರ್ಜನ್ಯವಾಗಿದೆ. ಉನ್ನತ ಶಿಕ್ಷಣವು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಗಬೇಕಾದ ಶೈಕ್ಷಣಿಕ ಸಮಾನ ಅವಕಾಶದ ಹಕ್ಕಿನ ಹಗರಣವಾಗಿದೆ. ಒಬ್ಬ ವಿದ್ಯಾರ್ಥಿ ಶಾಲಾ ಪಠ್ಯವನ್ನು ಪೂರ್ಣವಾಗಿ ಓದಿದರೂ ಸಹ ನೀಟ್ನಂತಹ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಲು ಸಾಧ್ಯವಿಲ್ಲದಂಥ ಪರಿಸ್ಥಿತಿಯನ್ನು ಉದ್ದೇಶಪೂರ್ವಕವಾಗಿ ಸರ್ಕಾರದ ಅಡಿಯಲ್ಲಿ ಬಂಡವಾಳಶಾಹಿಗಳಿಂದ ಸೃಷ್ಟಿಯಾಗಿದೆ. ಇದರಿಂದ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಲಕ್ಷಾಂತರ ರೂಪಾಯಿ ಶುಲ್ಕ ಪಡೆಯುವ ಖಾಸಗಿ ಕೋಚಿಂಗ್ ಮಾಫಿಯಾಕ್ಕೆ ಶರಣಾಗಬೇಕಿದೆ. ಬಡವರ ಮಕ್ಕಳು ಎಷ್ಟೇ ಬುದ್ಧಿವಂತರಾಗಿದ್ದರೂ ಹಣವಿಲ್ಲದೆ ಕಾರಣ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. 2022ರ ನೀಟ್ ಪರೀಕ್ಷೆಯಲ್ಲಿ ಸಂಪೂರ್ಣ ಅಂಕ ಪಡೆದವರು ಯಾರೂ ಇಲ್ಲ. 2023ರಲ್ಲಿ 2 ವಿದ್ಯಾರ್ಥಿಗಳು ಟಾಪರ್ಗಳಾಗಿದ್ದಾರೆ. 2024ರಲ್ಲಿ 67 ಮಂದಿ ಪೂರ್ಣ ಅಂಕ ಪಡೆದು ಎಲ್ಲರೂ ಪ್ರಥಮ ರ್ಯಾಂಕ್ ಪಡೆದಿದ್ದರು. ಈ 67 ವಿದ್ಯಾರ್ಥಿಗಳ ಪೈಕಿ 6 ಮಂದಿ ಒಂದೇ ಅನುಕ್ರಮದ ಸೀಟ್ ಸಂಖ್ಯೆಗಳನ್ನು ಹೊಂದಿದ್ದರು. ಇದು ಹರಿಯಾಣದ ಪರೀಕ್ಷಾ ಕೇಂದ್ರವೊಂದರ ಹಗರಣವೆಂದೇ ಹೇಳಬಹುದು. ಈ ರೀತಿಯಾಗಿ ಕಳೆದ 9 ವರ್ಷಗಳಲ್ಲಿ 4 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು, ಇದುವರೆಗೂ ಯಾವೊಬ್ಬ ತಪ್ಪಿಸದನಿಗೂ ಶಿಕ್ಷೆಯಾಗಿಲ್ಲ. ಬದಲಿಗೆ 3 ಬಾರಿ ನೀಟ್ ಪರೀಕ್ಷೆ ಬರೆದಿದ್ದ ಲಿಖಿಂಪುರ ಕೇರಿಯ ರಿತಿಕ್ ಮಿಶ್ರಾ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಸುತ್ತಿ ಕೇಳಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮುಂದುವರೆದ ದೇಶಗಳಾದ ಜರ್ಮನಿ, ಫಿನ್ಲ್ಯಾಂಡ್ನಲ್ಲಿ ಶಿಕ್ಷಣವು ಮಾರುಕಟ್ಟೆಯ ಸರಕಾಗದೆ ನಾಗರಿಕರ ಹಕ್ಕಾಗಿದೆ. ಅಲ್ಲಿ ಪಠ್ಯಕ್ರಮ ಮೀರಿದ ಪರೀಕ್ಷೆಗಳಿಲ್ಲ, ಕೋಚಿಂಗ್ ದಂಧೆಗಳಿಲ್ಲ. ಆದರೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳ ಮತ್ತು ಬಂಡವಾಳಶಾಹಿಗಳ ಲಾಭದ ಉದ್ದೇಶದ ಉದ್ಯಮವಾಗಿ ಮಾರ್ಪಟ್ಟಿರುವ ನೀಟ್ಗೆ ಮೆರಿಟ್ ಅಥವಾ ಪ್ರತಿಭೆಗಿಂತ ಹಣವೇ ಮಾನದಂಡವಾಗಿದೆ. ಇದರಿಂದ ಹಲವಾರು ಒತ್ತಡಗಳ ನಡುವೆಯೂ ಶ್ರಮಪಟ್ಟು ಓದಿದ ಬಡವರ ಮಕ್ಕಳು ಅಂಕಗಳ ಓಟದಲ್ಲಿ ಹಿಂದೆ ಬೀಳುವಂತೆ ಮಾಡಿ ಪ್ರಶ್ನೆ ಪತ್ರಿಕೆ ಖರೀದಿ ಮಾಡುವ ಅಥವಾ ದುಬಾರಿ ಕೋಚಿಂಗ್ ಪಡೆಯುವ ಶ್ರೀಮಂತರ ಪಾಲಿಗೆ ವೈದ್ಯಕೀಯ ಶಿಕ್ಷಣವನ್ನು ಸೀಮಿತಗೊಳಿಸಿದಂತಾಗಿದೆ. ಈ ದಂಧೆಯು ಸರ್ಕಾರದ ಪರೋಕ್ಷ ಬೆಂಬಲವಿಲ್ಲದೆ ನಡೆಯಲು ಸಾಧ್ಯವೇ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಪ್ರತಿಭಾವಂತ ವಿದ್ಯಾರ್ಥಿಗಳ ವಿರೋಧಿ ನೀತಿಯನ್ನು ಖಂಡಿಸಿ ದಾಸಂಸವು ದಿನಾಂಕ 18/5/2026 ಸೋಮವಾರದಂದು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾ ಧರಣಿ ನಡೆಸಿ ಸಲ್ಲಿಸುತ್ತಿರುವ ಹಕ್ಕೊತ್ತಾಯಗಳು ನೀಟ್ ಪರೀಕ್ಷೆ ನಡೆಸಲು ಪದೇ ಪದೇ ವಿಫಲಗೊಳ್ಳುತ್ತಿರುವ NTA ಸಂಸ್ಥೆಯನ್ನು ವಜಾಗೊಳಿಸಬೇಕು. ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲು ಪ್ರಾದೇಶಿಕ ಪರೀಕ್ಷಾ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಎಲ್ಲ ಆರೋಪಿಗಳ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ಎಲ್ಲರನ್ನೂ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು.
ಆಯಾ ರಾಜ್ಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರಗಳು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ತೆರೆಯಬೇಕು. ರಾಜ್ಯ ಸರ್ಕಾರಗಳು ನಡೆಸುವ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವು ಹಸ್ತಕ್ಷೇಪ ಮಾಡಬಾರದು. ವಂದನೆಗಳೊಂದಿಗೆ. ಏನು ಇವತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ನೀಟ್ ಪೇಪರ್ ಲೀಕೇಜ್ ಮತ್ತು ಹಗರಣ ಕುರಿತು ಒತ್ತಾಯ ಮತ್ತು ಏನು ಮನವಿ ಕೊಟ್ಟಿದ್ದೀರಾ ಅದು ಸನ್ಮಾನ್ಯ ರಾಷ್ಟ್ರಪತಿಯವರಿಗೆ ಕಾನೂನಾತ್ಮಕ ಜಿಲ್ಲಾಡಳಿತ ಪರದಿಂದ ಕಳಿಸಲು ನಾವು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ರದ್ದುಗೊಳಿಸ್ತಾರೆ. ಎಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ಔಟ್ ಆಯಿತು ಅಲ್ಲಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ರು ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಲ್ಲ ಅಲ್ಲಿ ಮಾತ್ರ ರದ್ದು ಮಾಡಿ ಇಡೀ ದೇಶಾದ್ಯಂತ ಬರೆದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇವ್ರು ಏನು ಮಾಡಿದ್ರು ಅಂದರೆ ಇಡೀ ದೇಶಾದ್ಯಂತ ಏನು ಪರೀಕ್ಷೆ ಬರೆದ್ರು ಎಲ್ಲ ವಿದ್ಯಾರ್ಥಿಗಳನ್ನು ಪರೀಕ್ಷೆಯನ್ನು ರದ್ದು ಮಾಡಿದ್ರು. ಕಾರಣ ಏನು ಅಂತಂದರೆ ಮೊದಲೇಯಾಗಿ ನಾವು ಕರ್ನಾಟಕದಲ್ಲಿ ಭಾಷೆಯ ಸಮಸ್ಯೆ ಇದೆ. ಆಮೇಲೆ ನಾವೆಲ್ಲ ಸ್ಟೇಟ್ ಸಿಲೆಬಸ್ ಬರೆದಿರೋರು, ನಾವ್ಯಾರು ಸೆಂಟ್ರಲ್ ಸಿಲೆಬಸ್ ಬರೆದಿಲ್ಲ. ನಮಗೆ ಪ್ರಮುಖವಾಗಿ ಎಲ್ಲ ಸೆಂಟ್ರಲ್ ಸಿಲೆಬಸ್ ಯಾರು ಬರೆದಿದ್ದಾರೆ, ಸೆಂಟ್ರಲ್ ಸಿಲೆಬಸಲ್ಲಿ ಯಾರಿಗೆ ಓದಿದ್ದಾರೆ ಅವರೆಲ್ಲ ಸೆಂಟ್ರಲ್ ಸಿಲೆಬಸಲ್ಲಿ ಏನು ಬರೋ ಎಲ್ಲ ಪ್ರಶ್ನೆಗಳು ಅರ್ಧ ಪ್ರಶ್ನೆಗಳು ಸೆಂಟ್ರಲ್ ಸಿಲೆಬಸ್ಸಿಗೆ ಬರ್ತಾಯಿದೆ ಅಂತ. ಕಾರಣ ಏನಂದರೆ ನಮಗೆ ಭಾಷೆ, ನಮಗೆ ಕನ್ನಡ, ಅಲ್ಲಿ ಹಿಂದಿ ಇದೆ, ಇಂಗ್ಲೀಷ್ ಇದೆ. ನಮ್ಗೆ ಭಾಳಷ್ಟು ವ್ಯತ್ಯಾಸ ಆಗ್ತದೆ ಅಂತಂದರೆ ಹಿಂದಿ ಅವ್ರಿಗೆ ನೀರಾಜಲವಾಗಿ ಓದ್ತಾರೆ. ನಮ್ಮಲ್ಲಿ ಇಲ್ಲಿ ಕನ್ನಡ ಮೀಡಿಯಮ್ ಓದ್ಬಿಟ್ಟು ಇಂಗ್ಲೀಷನ್ನು ಸ್ವಲ್ಪ ತಿಳ್ಕೊಂಡು ಅಲ್ಲಿ ಹಿಂದಿ ಸಂಪೂರ್ಣವಾಗಿ ಹಿಂದಿ ನಮ್ಮ ಮಕ್ಕಳಿಗೆ ಸಂಪೂರ್ಣವಾಗಿ ಹಿಂದಿನೇ ಬರಲ್ಲ. ಆ ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಸೆಂಟ್ರಲ್ ಸಿಲೆಬಸ್ ಯಾರು ಓದಿರ್ತಾರೆ, ಸೆಂಟ್ರಲ್ ಸಿಲೆಬಸ್ ಯಾರು ತೆಗಿರ್ತಾರೆ ಅವ್ರು ಜಾಸ್ತಿ ಜನ ಪಾಸ್ ಆಗ್ತಿದ್ದಾರೆ. ಯಾರು ಸ್ಟೇಟ್ ಸಿಲೆಬಸ್ ಓದ್ತಿದ್ದಾರೆ ಬಡ ಮಕ್ಕಳು, ಆ ಬಡ ಮಕ್ಕಳು ವೈದ್ಯಕೀಯ ಶಿಕ್ಷಣಕ್ಕೆ ವಂಚಿತ ಆಗ್ತಾರೆ. ಕಾರಣ ಏನು ಅಂತಂದರೆ ಸೆಂಟ್ರಲ್ ಸಿಲೆಬಸ್ ಏನೇನು ಸೆಂಟ್ರಲ್ ಆಗೋ ಪರೀಕ್ಷೆಗಳು, ಆ ಪರೀಕ್ಷೆಗಳು ಆಗುವಂಥ ಎಲ್ಲ ಕ್ವಶನ್ ಪೇಪರು ಮತ್ತು ಎಲ್ಲ ಕ್ವಶನ್ಗಳಿಗೂ ಸಾಧಾರಣ ಅವ್ರಿಗೆ ಆ ಪರೀಕ್ಷೆಗೆ ಅನುಕೂಲವಾಗುವಂಥ ಪ್ರಶ್ನೆ ಪತ್ರಿಕೆ ಮತ್ತು ಆ ಸಿಲೆಬಸನ್ನು ಆ ಮಕ್ಕಳಿಗೆ ಅಭ್ಯಾಸ ಮಾಡಿರ್ತಾರೆ ಶಿಕ್ಷಕರು. ಆದರೆ ಸೆಂಟ್ರಲ್ ಸಿಲೆಬಸ್ಸಲ್ಲಿ ನಮ್ಮ ರಾಜ್ಯಕ್ಕೆ ಏನು ಸಂಬಂಧಪಟ್ಟಂಗೆ ಇರ್ತದೆ ಅದನ್ನು ಮಾತ್ರ ಸಿಲೆಬಸ್ನಲ್ಲಿ ಅಳವಡಿಸಿದ್ರಿಂದ ನಮ್ಮ ಮಕ್ಕಳು ಯಾರು ವೈದ್ಯಕೀಯ ಶಿಕ್ಷಣದಲ್ಲಿ ಎಷ್ಟು ಕಷ್ಟಪಟ್ಟು ಓದಿದ್ರು ಸಹ ಅತ್ಯಂತ ಕಡಿಮೆ ಮಕ್ಕಳು ನಮ್ಮಲ್ಲಿ ಪಾಸ್ ಆಗ್ತಾಯಿದ್ದಾರೆ. ಕಾರಣ ಏನು ಅಂತಂದರೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸಿ ಕರ್ನಾಟಕದ ಏನು ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಏನು ಕನ್ನಡ ಭಾಷೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡ ಪತ್ರಿಕೆ ಮಾಡಬೇಕಾಗಿತ್ತು. ಯಾಕೆಂದರೆ ಆಂಧ್ರದಲ್ಲಿ ನೋಡಿ ಈಗ ತಮಿಳ್ನಾಡವರು ನಿಮ್ಮ ನೀಟ್ ಪರೀಕ್ಷೆ ನಮ್ಗೆ ಬೇಡ ಅಂತ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ, ವಿರೋಧ ಮಾಡ್ತಾರೆ ಅವರು. ಯಾವ ಸ್ಟೇಟು ಅಥವಾ ಸೆಂಟ್ರಲಲ್ಲಿ ಏನು ನಡೀತದೆ ಅದೆಲ್ಲ ವಿರೋಧ ಮಾಡ್ತಾರೆ ಅವರು. ಈಗ NIT ಮಾಡಿದ್ರಲ್ಲ ಅವ್ರು ನೇರವಾಗಿ ಹೇಳ್ತಾರೆ ಬೇಡ, ನಮಗೆ ಪ್ರಾದೇಶಿಕವಾಗಿ ಭಾಷೆ ಇದ್ದರೆ ಮಾತ್ರ ನಾವು ಹೆಚ್ಚುಮುಖಗಳನ್ನು ಮಾಡ್ತೀವಿ, ಪರೀಕ್ಷೆ ಕೇಂದ್ರಗಳು ತೆರಿತೀವಿ, ಇಲ್ಲ ಅಂತಂದರೆ ನೀವು ಹಿಂದಿ ಮತ್ತು ಬೇರೆ ಭಾಷೆ ಅದನ್ನು ಮಾಡೋಕ್ಕೆ ವಿರೋಧ ಮಾಡ್ತಾರೆ. ನಮ್ಮ ಕರ್ನಾಟಕದವ್ರು ಏನು ನಮ್ಮ ರಾಜಕಾರಣಿಗಳಾಗಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಶಿಕ್ಷಣ ಮಂತ್ರಿಗಳಾಗಲಿ ಯಾರೂ ಸಹ ವಿರೋಧ ಮಾಡಲ್ಲ. ನಮ್ಮ ಮಕ್ಕಳಿಗೆ ಕನ್ನಡದಲ್ಲೇ ಪ್ರಶ್ನೆ ಪೇಪರ್ಗಳನ್ನು ಮಾಡಿ ಕನ್ನಡದಲ್ಲೇ ಮಾಡಿಸೋ ಅನುಕೂಲ ಮಾಡುವಂಥ ಯಾವುದೇ ಥರದಂಥ ಒಂದು ಒತ್ತಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕುವ ಯಾವುದೇ ಮುನ್ಸೂಚನೆಗಳು ನಮ್ಮ ರಾಜ್ಯ ಸರ್ಕಾರಗಳಲ್ಲಿಲ್ಲ. ಕಾರಣ ಏನು ಅಂತಂದರೆ ಈಗ ಕೇರಳ ನೋಡಿ, ಕೇರಳನೂ ಅಷ್ಟೇ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಎಲ್ಲ ರಾಜ್ಯಗಳು ತಿರಸ್ಕಾರ ಮಾಡಿದ್ರು. ಆದರೆ ಕರ್ನಾಟಕದವ್ರು ಹಂಗೆ ಮಾಡಲಿಲ್ಲ, ಅಂಥದ್ದು ಜಾರಿ ಮಾಡೋಕ್ಕೆ ಶುರು ಮಾಡೋರೆ. KPSC ನಮಗೆ ಸಂಬಂಧಪಟ್ಟ ಶಿಕ್ಷಣವನ್ನು ನಮ್ಮ ಮೇಲೆ ಏರ್ತಾ ಇದ್ದಾರೆ. ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಎಲ್ಲ ಒಂದು ಶಾಲೆಗಳನ್ನು ಒಂದು ಗ್ರೂಪನ್ನು ಮಾಡಿ ಅಲ್ಲಿಗೆ ಶಿಕ್ಷಣ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕಾಗಿತ್ತು, ಶಿಕ್ಷಣವನ್ನು ಬಲಿಷ್ಠಗೊಳಿಸಬೇಕಾಗಿತ್ತು. ನಮ್ಮಲ್ಲಿ ಇಲ್ಲ ಅಂತಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನು ಮಾಡಬೇಕು ಅಂದರೆ ಹಿಂದಿಯನ್ನು ಏನು ಕನ್ನಡ ಮಾತೃಭಾಷೆ ಇದೆ, ಕನ್ನಡ ಎರಡನೇ ಲ್ಯಾಂಗ್ವೇಜಲ್ಲಿ ಹಿಂದಿ ಇತ್ತು, ನಮ್ಮಲ್ಲಿ ಎಲ್ಲ ಹಿಂದಿ ಲ್ಯಾಂಗ್ವೇಜನ್ನು ಮಾಡುವಂಥ ಕೆಲಸವನ್ನು ಮತ್ತು ಹಿಂದಿ ಕಲಿಸುವಂಥ ನಮ್ಮ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣ ಕಲಿಸುವಂತಾಗಬೇಕು. ಇಲ್ಲಾಂತಂದರೆ ನಮ್ಮ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಅತ್ಯಂತ ಉತ್ತಮ ಶಿಕ್ಷಣವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ವೈದ್ಯಕೀಯ ಶಿಕ್ಷಣದಲ್ಲಿ ಅತ್ಯಂತ ನಮ್ಮ ವಿದ್ಯಾರ್ಥಿಗಳಿಗೆ ಕುಂಠಿತ ಇದೆ. ಅದರಲ್ಲೂ SC ST ಮಕ್ಕಳಿಗೆ ಯಾರು ಸೆಂಟ್ರಲ್ ಸಿಲೆಬಸ್ ಓದ್ತಾ ಇದ್ದಾರೆ ಅವ್ರಿಗೆ ಅತ್ಯಂತ ಸಮಸ್ಯೆ ಆಗ್ತಾಯಿದೆ. ಯಾರು ಚೆನ್ನಾಗಿದ್ದಾರೆ, ಶ್ರೀಮಂತರಿದ್ದಾರೆ, ಅವರೆಲ್ಲ ಯಾರು ಸೆಂಟ್ರಲ್ ಸಿಲೆಬಸ್ ಇದ್ದಾರೆ ಅವ್ರು ಮಾತ್ರ ವೈದ್ಯಕೀಯ ಶಿಕ್ಷಣದಲ್ಲಿ ಎಲ್ಲರೂ ಒಂದು ಉನ್ನತ ಸ್ಥಾನ ಪಡೆದು ಎಲ್ಲ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮ ದಲಿತ ಸಮಿತಿ ಮೈಸೂರು ಜಿಲ್ಲಾ ಶಾಖೆ ವತಿಯಿಂದ ಇವತ್ತೇನು ಪ್ರತಿಭಟನೆ ನಡೀತದೆ, ಇವತ್ತು ಮೈಸೂರು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿ ಏನು ನೀಟ್ ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಬಗ್ಗೆ ತನಿಖೆ ಆಗಬೇಕು. ಏನು ಒಂದು ಪ್ರಶ್ನೆ ಪತ್ರಿಕೆ ಏನು ಎಲ್ಲ ಕಡೆ ಲೀಕ್ಔಟ್ ಆಗಿ ಯಾವುದೋ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವ
ಎಕ್ಸಾಮ್ ಬರೆದಿರೋ ಆ ಶಿಕ್ಷಣ ಸಂಸ್ಥೆ ಮಾತ್ರ ರದ್ದು ಮಾಡಬೇಕಾಗಿತ್ತು. ಆದರೆ ಇಡೀ ಭಾರತ ದೇಶದ ಎಲ್ಲ ವೈದ್ಯಕೀಯ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳ ಎಲ್ಲ ಕೇಂದ್ರಗಳಲ್ಲಿ ಬಡತನ ಪರೀಕ್ಷೆಯನ್ನು ರದ್ದು ಮಾಡಿ ಇವತ್ತು ಬಡ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣಗಳಿಗೆ ಅತ್ಯಂತ ನೋವನ್ನು ಉಂಟು ಮಾಡಿದ್ದಾರೆ. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಯಾರು ಪರೀಕ್ಷೆನೇ ಬರೆದಿದ್ರು ಅವರು ಖಿನ್ನತೆ ಒಳಗಾಗಿದ್ದಾರೆ. ನಾನು ಎಷ್ಟು ಕಷ್ಟಪಟ್ಟು 5 ವರ್ಷದಿಂದ 10 ವರ್ಷದಿಂದ ನಾನು ಪರೀಕ್ಷೆ ಬರೆದಿದೆ, ಆದರೆ ಪರೀಕ್ಷೆ ರದ್ದಾಗೋಯಿತು. ನನ್ನ ಮುಂದಿನ ಪರೀಕ್ಷೆ ಬರೆಯೋದಕ್ಕೆ ನನ್ನ ಆಲೋಚನೆ ಏನು, ನಾನು ಮುಂದಿನ ಪರೀಕ್ಷೆ ಹೆಂಗೆ ಎದುರಿಸಬೇಕು, ಹೆಂಗೆ ಪ್ರಶ್ನೆ ಪತ್ರಿಕೆ ಹೆಂಗಿರ್ತದೋ ಏನು ಅಂತೇಳಿ ಆತಂಕಪಟ್ಟು ಎಲ್ಲ ವಿದ್ಯಾರ್ಥಿಗಳು ಖಿನ್ನತೆಗೆ ಒಳಗಾಗ್ತಿದ್ದಾರೆ. ದಯಮಾಡಿ ಕೇಂದ್ರ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಣ ದೃಷ್ಟಿ ಮತ್ತು ವೈದ್ಯಕೀಯ ಶಿಕ್ಷಣದ ಬಗ್ಗೆ ತುಂಬ ಕಾಳಜಿ ವಹಿಸಿ ಏನು ಎಲ್ಲ ಸೆಂಟ್ರಲ್ ಸಿಲೆಬಸ್ ಪ್ರಶ್ನೆಯನ್ನು ಒಂದು ಹೊರತುಪಡಿಸಿ ಆ ಪ್ರಾದೇಶಿಕ ಭಾಷೆಯಲ್ಲಿ ಸಹ ಏನು ಪತ್ರಿಕೆ ಪತ್ರಿಕೆಗಳನ್ನು ಒಂದಷ್ಟು ಬಡ ಮಕ್ಕಳಿಗೆ ಮತ್ತು ಕರ್ನಾಟಕದ ಎಲ್ಲ ರಾಜ್ಯಗಳ ವಿದ್ಯಾರ್ಥಿಗಳ ಅನುಕೂಲ ಮಾಡುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಗಬೇಕಂತೇಳಿ ಇವತ್ತಿನ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂಚಿ ನಮ್ಮ ಮನವಿಯನ್ನು ರಾಷ್ಟ್ರಪತಿಗಳಿಗೆ ನಮ್ಮ ಚೋರಳ್ಳಿ ಕೆಲಸಾಲಗಳು ಓದುವ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಬೇಕಂತೇಳಿ ತಮ್ಮ ವಿನಂತಿ ಮಾಡ್ತಿದ್ದೇವೆ.